ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ ಎಲ್ರು? ಇವತ್ತು ಯಶಸ್ಸಿನ ಒಂದು ರಹಸ್ಯದ ಸೂತ್ರವನ್ನ ತಿಳಿಸ್ತಾ ಇದ್ದೀನಿ. ಲಕ್ಷ್ಯ ಕೊಟ್ಟು ಕೇಳ್ರಿ. ಯಶಸ್ಸಿನ ಸೂತ್ರ ಅಂತಂದ್ರೆ, ಆ ಸೂತ್ರದಲ್ಲಿ ನಾವು ಯಶಸ್ಸನ್ನ ಯಾವ ರೀತಿ ಹೊಂದಬೇಕು ಜೀವನದಲ್ಲಿ, ಹೆಣ್ಮಕ್ಳೇ ಆಗಿರ್ಲಿ, ಗಂಡ್ಮಕ್ಳೇ ಆಗಿರ್ಲಿ, ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಸುಮ್ಮನೆ ಅಲ್ಲ. ನಾವು ಆ ಯಶಸ್ಸಿಗೆ ಪ್ಲಾನ್ ಮಾಡ್ಕೊಳ್ಬೇಕು. ಆ ಪ್ಲಾನನ್ನ ಯಾರಿಗೂ ಹೇಳ್ಬೇಡಿ. ಸುಮ್ಮನೆ ಕೆಲಸ ಮಾಡಿ. ಯಶಸ್ಸು ಸದ್ದು ಮಾಡ್ಲಿ. ಗೆಳೆಯರೇ, ಕಾಡಿನಲ್ಲಿ ಸಿಂಹ ಬೇಟೆಯಾಡಬೇಕಾದ್ರೆ ಎಂದಾದರೂ ಘರ್ಜಿಸುವುದನ್ನ ನೋಡಿದಿರಾ? ಇಲ್ಲ ತಾನೇ? ಅದು ಅತ್ಯಂತ ಶಾಂತವಾಗಿ ಸದ್ದಲ್ಲದೆ ತನ್ನ ಹೆಜ್ಜೆಯನ್ನ ಇಡುತ್ತದೆ. ಏಕೆಂದ್ರೆ ಅದಕ್ಕೆ ಗೊತ್ತು, ತಾನು ಮಾಡುವಂತಹ ಸಣ್ಣ ಸೌಂಡ್ ಕೂಡ ಬೇಟೆಯಲ್ಲಿ ದೊಡ್ಡದಾದಂತಹ ಒಂದು ದೂರನ್ನ ಮಾಡಬಹುದು ಅಂತ ಹೇಳಿ. ಅದಕ್ಕೆ ನಮ್ಮಲ್ಲಿ ಹೆಚ್ಚಿನವರು ಏನ್ ಮಾಡ್ತಾರೆ ಗೊತ್ತಾ? ಇನ್ನೂ ಯಾವುದೋ ಕೆಲಸ ಆರಂಭಿಸೇ ಇರೋದಿಲ್ಲ. ಅದಕ್ಕೂ ಮುಂಚೆನೆ ಇಡೀ ಜಗತ್ತಿಗೆ ಡಂಗುರ ಸಾರ್ತಾರೆ. ನಾನು ಆ ಬಿಸ್ನೆಸ್ ಮಾಡ್ತೀನಿ, ಆ ಎಕ್ಸಾಮ್ ಪಾಸ್ ಮಾಡ್ತೀನಿ, ಅಲ್ಲಿಗೆ ಹೋಗ್ತೀನಿ ಅಂತ ಎಲ್ಲರ ಮುಂದೆ ಹೇಳ್ಕೊಳ್ತಾ ಇರ್ತಾರೆ. ಕೊನೆಗೆ ಏನಾಗುತ್ತೆ? ಆ ಕೆಲಸ ಅರ್ಧಕ್ಕೆ ನಿಂತು ಹೋಗುತ್ತೆ. ಯಾಕೆ ಹೀಗಾಗುತ್ತೆ? ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿಲ್ಲ ಅಂತಂದ್ರೆ ಯೋಚನೆ ಮಾಡಿ. ಮೊದಲನೇದು ಒಂದು ಸತ್ಯ ಏನಂತಂದ್ರೆ, ನಮ್ಮ ಸುತ್ತ ಇರುವಂತಹ ಎಲ್ಲರೂ ನಮಗೆ ಒಳ್ಳೆಯವರಂತೆ ಕಾಣಿಸ್ತಾ ಇರ್ತಾರೆ. ಆದರೆ ಅವರೆಲ್ಲರೂ ನಿಜವಾಗಿಯೂ ಕೂಡ ನಮ್ಮ ಒಳ್ಳೆತನವನ್ನ ದುರುಪಯೋಗ ಪಡಿಸ್ಕೊಳ್ತಾ ಇರ್ತಾರೆ. ಹೊರಗಡೆ ಹಲ್ಲು ಕಿರಿಯುವಂತಹ ಜನರು ನಗ್ತಾ ನಗ್ತಾ ಮಾತಾಡ್ತಾ ಇರ್ತಾರೆ. ಅಂತಹ ಜನರು 90% ಇರ್ತಾರೆ. ಮುಖಕ್ಕೆ ಒಂದು ಮುಖವಾಡ ಹಾಕೊಂಡಿರ್ತಾರೆ. ನೀವು ಸಾಮಾನ್ಯವಾಗಿದ್ದಾಗ ಚೆನ್ನಾಗಿರುವಂತಹ ಅವರು, ನೀವು ಅವರಿಗಿಂತ ಎತ್ತರಕ್ಕೆ ಬೆಳೆಯಲು ಪ್ಲಾನ್ ಮಾಡ್ತಾ ಇರ್ತಾರೆ. ನಿಮ್ಮದೇ ಆದಂತಹ ಪ್ಲಾನ್ ಅನ್ನ ಬಳಸ್ಕೊಳ್ತಾರೆ. ಆ ಪ್ಲಾನ್ ಅನ್ನನ್ನೇ ಬಳಸ್ಕೊಂಡು ಅವರು ನಿಮ್ಗಿಂತಲೂ ಮೇಲೆ ಹೋಗೋಕೆ ಶುರು ಮಾಡ್ತಾರೆ. ನಿಮ್ಮ ಐಡಿಯಾವನ್ನ ನೀವು ಬೇರೆಯವ್ರ ಮುಂದೆ ಹೇಳಿದ ಕ್ಷಣ ಅವರು ಪ್ರೀತಿಯಿಂದ ನಿಮಗೆ ನೆಗೆಟಿವ್ ಎನರ್ಜಿಯನ್ನ ತುಂಬ್ತಾ ತುಂಬ್ತಾ ಹೋಗ್ತಾರೆ. ಅಯ್ಯೋ, ಅದ್ಯಾಕೆ ಮಾಡ್ತೀಯಾ? ಅದರಲ್ಲಿ ತುಂಬಾ ರಿಸ್ಕ್ ಇದೆ. ನಿನ್ ಕೈಲಿ ಅದು ಆಗಲ್ಲಪ್ಪ ಅಂತ ಹೇಳಿ ನಿಮ್ಮನ್ನ ಕುಗ್ಗಿಸ್ತಾ ಹೋಗ್ತಾರೆ. ನಿಮ್ಮ ಆತ್ಮವಿಶ್ವಾಸ ಕುಗ್ತಾ ಹೋಗುತ್ತೆ. ನಿಮ್ಮ ಪ್ಲಾನ್ ಕೇಳಿ ಅವರು ನಿಮ್ಮ ಬೆನ್ನ ಹಿಂದೆ ಬಂದ್ಬಿಟ್ಟು ಮಾತಾಡ್ತಾರೆ. ಬೆನ್ ತಟ್ಟೋದಿಲ್ಲ. ನಿಮ್ಮ ಮನಸ್ಸಿಗೆ ಅನುಮಾನದ ಬೀಜವನ್ನ ಬಿತ್ತಾರೆ. ನೀವು ಯಾವುದೇ ಒಂದು ಫೀಲ್ಡಲ್ಲಿ ಹೋದ್ರೂ ಕೂಡ ಅಲ್ಲಿ ನೀವು ಮುಂದುವರಿತಾ ಹೋದ್ರೂ ಸತೇಕನು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಹಿಂದೆ ಹಿಂದೆ ಮಾತಾಡಿ ನಿಮ್ಮ ಕೆಲಸವನ್ನೆಲ್ಲ ಬಿಗಡಾಯಿಸ್ತಾ ಹೋಗ್ತಾರೆ. ಇನ್ನು ವಿಜ್ಞಾನ ಮತ್ತು ಸೈಕಾಲಜಿ ಏನ್ ಹೇಳುತ್ತೆ ಗೊತ್ತಾ? ನಿಮ್ಮ ಗುರಿಯನ್ನ ಬೇರೆಯವ್ರ ಮುಂದೆ ಹೆಮ್ಮೆಯಿಂದ ನೀವು ಹೇಳ್ಕೊಳ್ತೀರಾ. ಆವಾಗ ನಿಮ್ಮ ಮೆದುಳು ಆ ಕೆಲಸ ಆಗೋಗಿದೆ ಅಂತ ಹೇಳಿ ಭ್ರಮೆಯಲ್ಲಿರುತ್ತೆ. ಭ್ರಮೆಯಲ್ಲಿದ್ಬಿಟ್ಟು ಅದು ಖುಷಿಯಾಗಿ ಡೊಪಮೀನ್ ಅನ್ನ ರಿಲೀಸ್ ಮಾಡುತ್ತೆ. ಕೆಲಸ ಮಾಡದೆ ನಿಮ್ಗೆ ಒಂದು ರೀತಿಯ ಸುಳ್ಳು ತೃಪ್ತಿ ಸಿಗ್ತಾ ಹೋಗುತ್ತೆ. ಯಾವಾಗ ಆ ಕೆಲಸ ಮಾಡುವ ಮೊದಲೇ ಆ ಯಶಸ್ಸು ಖುಷಿ ಸಿಗುತ್ತದೋ ಆ ಕೆಲಸ ಪೂರ್ತಿ ಮಾಡಲು ಆಗೋದೇ ಇಲ್ಲ. ಕಠಿಣ ಪರಿಶ್ರಮ ಮತ್ತು ಛಲ ಕಡಿಮೆ ಆಗ್ತಾನೆ ಹೋಗುತ್ತೆ. ಇದೇ ಕಾರಣಕ್ಕೆ ಜಗತ್ತಿಗೆ ಹೇಳಿಕೊಂಡ ಬಹುತೇಕ ಯೋಜನೆಗಳು ಎಂದಿಗೂ ಯಶಸ್ವಿಯೇ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಸುಮ್ಮನೆ ಕುಳಿತುಕೊಳ್ಬೇಕೇ? ಖಂಡಿತ ಇಲ್ಲ. ವರ್ಕ್ ಇನ್ ಸೈಲೆನ್ಸ್ ಸೂತ್ರವನ್ನ ಅಳವಡಿಸ್ಕೊಳ್ಳಿ. ಮೊದಲು ಕೆಲಸ ಮಾಡಿ ಆ ಯಶಸ್ಸನ್ನ ಗಳಿಸಿ ತದನಂತರ ನೀವು 4 ಜನರಿಗೆ ಅದನ್ನ ಹೇಳಿ. ಮುಂಚೆನೆ ಯಾರಿಗೂ ಹೇಳ್ಬೇಡಿ. ನಿಮ್ಮ ಪ್ಲಾನ್ ಮಾಡ್ಬಿಟ್ಟು ಅದನ್ನ ಒಂದು ಡೈರಿಯಲ್ಲಿ ಬರೀರಿ. ಅದು ನಿಮ್ಮ ಮನಸ್ಸು ಮತ್ತು ದೇವರ ನಡುವೆ ಮಾತ್ರ ಇರಲಿ. ನಿಮ್ಮ ಸಂಬಂಧಿಕರಿಗೆ ಹೇಳೋದು, ನಿಮ್ಮ ಪೋಷಕರಿಗೆ ಹೇಳೋದು, ನಿಮ್ಮ ಹೆಂಡತಿಗೆ ಹೇಳೋದು ಅಥವಾ ಗಂಡನಿಗೆ ಹೇಳೋದು, ಈ ರೀತಿ ನಿಮ್ಮನ್ನು ನೀವು 100ಕ್ಕೆ 100 ನಂಬುವವರನ್ನ ಬಿಟ್ಟು ಯಾರೊಂದಿಗೂ ಕೂಡ ಚರ್ಚೆಯನ್ನ ಮಾಡಬೇಡಿ. ಚರ್ಚೆ ಮಾಡೋದ್ರಿಂದ ನಿಮ್ಗೆ ಲಾಸ್ ಅಂತಾನೆ ಹೇಳ್ಬೋದು. ಎರಡನೇದು ಯಶಸ್ಸಿನ ಸೂತ್ರ ಅಂತಂದ್ರೆ, ನಿಮ್ಮ ಕನಸನ್ನ ನನಸಾಗಿಸ್ಕೊಳ್ಳೋದು. ನಿಮ್ಮ ಕನಸು ಕಂಡಿರ್ತೀರಾ, ಕೆಲಸ ಆರಂಭಿಸಿ. ಪ್ರತಿಯೊಂದು ಕ್ಷಣದಲ್ಲೂ ಸಾವಿರಾರು
ಕನಸುಗಳನ್ನ ನಾವು ಕಂಡಿರ್ತೀವಿ. ಆದ್ರೆ ಆ ಕನಸುಗಳನ್ನ ನನಸಾಗಿಸಿಕೊಳ್ಳುವಂತಹ ಧೈರ್ಯ ಎಷ್ಟು ಜನರಿಗಿದೆ ಹೇಳಿ? ನಾವು ರಾತ್ರಿ ಮಲಗಿದಾಗ ಬರುವ ಕನಸುಗಳಿಗಿಂತ ನಮ್ಗೆ ನಿದ್ದೆಗೆ ಬಾರದಂತೆ ಮಾಡುವಂತಹ ಒಂದು ಮಹಾನ್ ಕನಸೇ ನಮ್ಮ ಜೀವನದ ಒಂದು ಗುರಿ. ಆದ್ರೆ ಆ ಕನಸುಗಳಿಗಾಗಿ ನೀವು ಹಿಂದೆ ಕೆಲಸವನ್ನ ಆರಂಭಿಸಿದರಾ? ನೋಡಿ, ಸಮಯ ಯಾರಿಗಾಗಿಯೂ ಕಾಯೋದಿಲ್ಲ. ನೀವು ನಿಮ್ಮನ್ನ ಕನಸುಗಳಿಗಾಗಿ ಕೆಲಸ ಮಾಡಿದ್ರೆ ಖಂಡಿತವಾಗಿಯೂ ಬೇರೆಯವರು ಅವರ ಕನಸನ್ನ ನನಸಾಗಿಸಿಕೊಳ್ಳಲು ನಿಮ್ಮನ್ನ ಬಳಸಿಕೊಳ್ತಾರೆ. ಮತ್ತೊಬ್ಬರ ಕನಸನ್ನ ನನಸು ಮಾಡೋಕ್ಕೋಸ್ಕರ ನೀವು ಶ್ರಮಿಸಬೇಡಿ. ನಿಮ್ಮ ಕನಸನ್ನ ನೀವು ನನಸಾಗಿಸ್ಕೊಳ್ಳೋಕ್ಕೋಸ್ಕರ ಶ್ರಮಿಸಿ. ನಿಮ್ಮ ಕನಸುಗಳನ್ನ ತ್ಯಾಗ ಮಾಡಿ ಬರಿಗೈಯಲ್ಲಿ ಬದುಕು ಮಾಡಕ್ ಹೋಗ್ಬೇಡಿ. ನಿಮ್ಮ ಜೀವನದ ಕಥೆಯನ್ನ ನೀವೇ ಬರ್ಕೊಳ್ಳಿ. ಬೇರೆಯವರ ಕಥೆಯಲ್ಲಿ ನೀವು ಕೇವಲ ಪಾತ್ರಧಾರಿಗಳಷ್ಟೇ. ನಿಮ್ಮದೇ ಆದ ಒಂದು ಹೊಸ ಇತಿಹಾಸವನ್ನ ಸೃಷ್ಟಿ ಮಾಡಿ. ಕನಸು ಕಾಣುವುದು ಸುಲಭ, ಆದ್ರೆ ಅದನ್ನ ನನಸು ಮಾಡೋದು ಸ್ವಲ್ಪ ಕಷ್ಟ. ನೀವು ಕೆಲಸ ಶುರು ಮಾಡಿದಾಗ ಆಯಾಸವಾಗಿರಬಹುದು, ಸೋಲು ಎದುರಾಗಬಹುದು. ಆದ್ರೆ ಜನ ನಿಮ್ಮನ್ನ ನೋಡಿ ಹೀಯಾಳಿಸಲೂಬಹುದು. ಆದ್ರೆ ನೆನ್ಪಿಡಿ, ವಜ್ರ ಹೊಳೆಯಬೇಕಾದ್ರೆ ಕಲ್ಲಿನಿಂದ ಉಜ್ಜಿಸಿಕೊಳ್ಳಲೇಬೇಕು. ನಿಮ್ಮ ಕನಸಿನ ಹಾದಿಯಲ್ಲಿ ಬರುವಂತಹ ಪ್ರತಿಯೊಂದು ಅಡಚಣೆಯನ್ನು ನಿಮ್ಮನ್ನು ಇನ್ನಷ್ಟು ಬಲಿಷ್ಠವನ್ನಾಗಿ ಮಾಡ್ತದೆ. ಕಷ್ಟಪಡುವ ದಿನಗಳಲ್ಲಿ ನೋಡಿ ಭಯಪಡಬೇಡಿ. ಯಾಕಂತಂದ್ರೆ ಕಷ್ಟದಿಂದನೇ ನೀವು ಸುಖವನ್ನ ಗಳಿಸ್ತೀರಾ. ಯಶಸ್ಸಿನ ಮೆಟ್ಟನ್ನ ಏರೇ ಇರ್ತೀರಾ. ಈಗಲೇ ನಿರ್ಧರಿಸಿ. ನೀವು ಮಾಡಬೇಕಾದಂತಹ ಕೆಲಸಗಳನ್ನ ಪಟ್ಟಿ ಮಾಡಿ. ಸಣ್ಣದಾದ್ರೂ ಪರವಾಗಿಲ್ಲ, ಇಂದು ಒಂದು ಹೆಜ್ಜೆಯನ್ನಿಡಿ. ನಾಳೆ ಮಾಡೋಣ, ಮುಂದಿನ ವಾರ ಮಾಡೋಣ ಅಂತ ಹೇಳಿ ಮುಂದೂಡಬೇಡಿ. ಸಮಯ ನಿಮ್ಮ ಕೈಯಲ್ಲಿದೆ. ನಿಮ್ಮ ಕನಸುಗಳನ್ನ ನನಸಾಗಿಸುವುದಕ್ಕೆ ಶ್ರಮಿಸಿ. ನೀವು ಪ್ರಯತ್ನಿಸುವುದನ್ನ ನಿಲ್ಲಿಸಿದಾಗ ಮಾತ್ರ ನೀವು ಸೋಲ್ತೀರಿ. ಆದ್ರೆ ನೀವು ಪ್ರಯತ್ನಿಸುತ್ತಲೇ ಇದ್ರೆ ಗೆಲುವು ಒಂದಲ್ಲ ಒಂದಿನ ನಿಮ್ಮ ಬಾಗಿಲು ತಟ್ಟೇ ತಟ್ಟುತ್ತೆ. ಮೂರನೇದು ಒಂದು ಒಂದು ಯಶಸ್ಸನ್ನ ಗಳಿಸಬೇಕಾದಂತಹ ಶ್ರಮ ಪಡಬೇಕಾದಂತಹ ಒಂದು ಮೆಟ್ಟಿಲು ಅಂತಂದ್ರೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬೋದು. ಆರೋಗ್ಯವನ್ನ ಯಾವತ್ತೂ ನಾವು ನಿರ್ಲಕ್ಷಿಸಬಾರ್ದು. ನಾವು ಯಶಸ್ಸನ್ನ ಗಳಿಸ್ಬೇಕು ಜೀವನದಲ್ಲಿ ಅಂತಂದ್ರೆ ಆರೋಗ್ಯವೇ ಅತೀ ಮುಖ್ಯವಾದಂತಹ ಒಂದು ಬಂಡವಾಳ ಅಂತ ಹೇಳ್ತೀವಿ. ನಾವು ಬೆಳಿಗ್ಗೆಯಿಂದ ರಾತ್ರಿವರೆಗೆ ಓಡ್ತಾನೆ ಇರ್ತೀವಿ. ಹಣ ಗಳಿಸ್ಬೇಕು, ಹೆಸರು ಮಾಡಬೇಕು, ಸಾಧನೆ ಮಾಡಬೇಕು. ಆದ್ರೆ ಆ ಓಟದಲ್ಲಿ ನಾವು ಒಂದು ವಿಷಯವನ್ನ ಮರ್ತೇ ಬಿಡ್ತೀವಿ. ಅದೇ ನಮ್ಮ ಆರೋಗ್ಯ. ನೆನ್ಪಿಡಿ, ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಕೋಟಿಗಟ್ಟಲೆ ಹಣ ಇರ್ಬೋದು. ಆದ್ರೆ ಆ ಹಣವನ್ನ ಅನುಭವಿಸುವಷ್ಟು ಆರೋಗ್ಯ ನಿಮ್ಮ ದೇಹದಲ್ಲಿ ಇರೋದೇ ಇಲ್ಲ. ಆ ಯಶಸ್ಸಿಗೆ ಏನ್ ಬೆಲೆ? ಇಂದಿನ ದಿನಗಳಲ್ಲಿ ಆರೋಗ್ಯ ಎನ್ನುವುದು ಒಂದು ತುಂಬಾ ಮುಖ್ಯವಾದಂತಹ ಒಂದು ಘಟನೆ ಅಂತ ಹೇಳ್ತೀನಿ. ಇದರೊಂದಿಗೆ ನಾವು ಯಾವುದೇ ರಾಜಿಯನ್ನ ಮಾಡೋಲಿಕ್ಕಾಗೋದಿಲ್ಲ. ನೀವು ಇಂದು ನಿಮ್ಮ ಆರೋಗ್ಯವನ್ನ ನಿರ್ಲಕ್ಷಿಸಿದ್ರೆ ನಾಳೆ ನಿಮ್ಮ ಆರೋಗ್ಯ ನಿಮ್ಮ ದೇಹವನ್ನ ನಿರ್ಲಕ್ಷಿಸಿದ್ರೆ ಭವಿಷ್ಯ ನೀವು ನಿರ್ಲಕ್ಷಿಸಿದಂತೆ. ಇಂದಿನ ಒತ್ತಡವಂತಹ ಜೀವನ ಶೈಲಿಯಲ್ಲಿ ಜಂಕ್ ಫುಡ್ ಅನ್ನ ತಿಂತೀವಿ, ನಿದ್ದೆ ಇಲ್ಲಂತಹ ರಾತ್ರಿಗಳನ್ನ ಕಳ್ತೀವಿ, ನಿಮ್ಮ ದೇಹದ ಅಡಿಪಾಯವನ್ನೇ ಅಲ್ಲಾಡಿಸ್ತೀವಿ. ಭವಿಷ್ಯದಲ್ಲಿ ಯಶಸ್ಸಿನ ಶಿಖರ ಏರಿದರೂ ಅದನ್ನ ಆನಂದಿಸಲು ನೀವು ಉಳಿಬೇಕಲ್ವೇ? ಹಾಗಿದ್ರೆ ಆರೋಗ್ಯ ಅಂದ್ರೆ ರೋಗವಿಲ್ಲದಿರುವುದು ಮಾತ್ರವಲ್ಲ, ನಮ್ಮ ದೈಹಿಕವಾಗಿ ಕೂಡ ನಾವು ಮಾನಸಿಕವಾಗಿ ಕೂಡ ಸದೃಢರಾಗಿರ್ಬೇಕು. ನಿಮ್ಮ ದಿನಚರಿಯಲ್ಲಿ ಈ 3 ಬದಲಾವಣೆಯನ್ನ ಅಳವಡಿಸ್ಕೊಳ್ಳಿ. ಸಮತೋಲನವಾದ ಆಹಾರವನ್ನ ಸೇವಿಸಿ, ಜಂಕ್ ಫುಡ್ಗೆ ಗುಡ್ ಬೈ ಹೇಳಿ. ಎರಡನೇದು ದೈಹಿಕ ಚಟುವಟಿಕೆ. ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ವೇಗವಾಗಿ ನಡೆದಾಡಿ ಅಥವಾ ಸುಮ್ಮನೆ ಕೂತು ಧ್ಯಾನವನ್ನ ಮಾಡಿ. ಮಾನಸಿಕ ಶಾಂತಿ, ಧ್ಯಾನ, ಪ್ರಾಣಾಯಾಮ ಇವೆಲ್ಲವನ್ನ ಮಾಡಬೇಕು. ಮನಸ್ಸಿನ ಒತ್ತಡವನ್ನ ನಿವಾರಣೆ ಮಾಡಬೇಕು. ಒಂದು ಶಾಂತವಾದಂತಹ ಬಲಿಷ್ಠ ದೇಹವನ್ನ ನಿರ್ಮಿಸಬೇಕು. ಮುಂದಿನದಂತಹ ಯಶಸ್ಸಿನ ಘಟ್ಟ ಅಂತಂದ್ರೆ ಶಿಸ್ತು. ಶಿಸ್ತು ಇಲ್ಲ ಅಂತಂದ್ರೆ ಜೀವನದಲ್ಲಿ
ಏನೂ ಇಲ್ಲ. ಜೀವನದ ಸಾರಥಿ ಶಿಸ್ತಂತ ಹೇಳ್ಬೋದು. ನಮ್ಮ ಜೀವನವನ್ನ ಬದಲಾಯಿಸುವಂತಹ ಏಕೈಕ ಶಕ್ತಿ ನಮ್ಮ ಶಿಸ್ತಿಗಿದೆ. ಪ್ರತಿಯೊಬ್ರೂ ದಿನಕ್ಕೆ ಸಿಗೋದು 24 ಗಂಟೆಗಳೇ ಮಾತ್ರ. ಆದ್ರೆ ಒಬ್ಬ ವ್ಯಕ್ತಿ ಸಾಧಕನಾಗ್ತಾನೆ, ಇನ್ನೊಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಉಳಿತಾನೆ. ವ್ಯತ್ಯಾಸವೇನು? ವ್ಯತ್ಯಾಸ ಇಷ್ಟೇ. ಶಿಸ್ತನ್ನ ನೆನಪಿಟ್ಕೊಳ್ಬೇಕು. ನಾವು ಪ್ರೇರಣೆಯಿಂದ ಅಂದ್ರೆ ಮೋಟಿವೇಶನ್ನಿಂದ ನಿಮ್ಗೆ ಕೆಲಸ ಆರಂಭಿಸಿದಾಗ ಸಹಾಯ ಮಾಡ್ಬೋದು. ಆದ್ರೆ ನೀವು ಗುರಿಗಳನ್ನ ತಲುಪಬೇಕಾದ್ರೆ ಶಿಸ್ತು ಮಾತ್ರ ಅತ್ಯಂತವಾದಂತಹ ಒಂದು ಮಹತ್ವಘಟ್ಟನಂತಲೇ ಹೇಳ್ಬೋದು. ಶಿಸ್ತು ಅಂತಂದ್ರೆ ಕೇವಲ ಕಟ್ಟುನಿಟ್ಟಿನಿಂದ ನಿಯಮವನ್ನ ಪಾಲಿಸೋದಲ್ಲ. ಇಷ್ಟವಿಲ್ದಿದ್ರೂ ಆ ದಿನಚರಿಯನ್ನ ಪಾಲಿಸೋದಲ್ಲ. ಗುರಿಯನ್ನ ಇಟ್ಕೊಳ್ಬೇಕು. ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಆ ಗುರಿಯನ್ನ ಸಾಧಿಸ್ಬೇಕು. ಒಂದಿನ ವ್ಯಾಯಾಮ ಮಾಡಿ ಬಿಡೋದಲ್ಲ. ಪ್ರತಿದಿನ ಮಳೆಯೇ ಇರ್ಲಿ, ಬಿಸಿಲೇ ಇರ್ಲಿ ವ್ಯಾಯಾಮವನ್ನ ಬಿಡ್ಬಾರ್ದು. ಶಿಸ್ತಿನಿಂದ ಮಾಡ್ಬೇಕು. ಒಂದು ದಿನ ಪುಸ್ತಕ ಓದೋದು ಸಾಧನೆಯಲ್ಲ. ಪ್ರತಿದಿನ ಜೀವನದ ಭಾಗವಾಗಿ ಅದನ್ನ ಮಾಡುವುದೇ ನಿಜವಾದ ಶಿಸ್ತು. ಶಿಸ್ತು ನಿಮ್ ಜೀವನದಲ್ಲಿ ಹೇಗೆ ಬದಲಾಯಿಸುತ್ತೆ ಗೊತ್ತಾ? ಶಿಸ್ತು ನೀವು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಹೋದ್ರೆ ಯಶಸ್ಸಿನ ದಾರಿ ನಿಮ್ಗೆ ಕಟ್ಟಿಟ್ಟ ಬುತ್ತಿ. ಆತ್ಮವಿಶ್ವಾಸ ನಮ್ಗೆ ಹೆಚ್ಚಾಗುತ್ತೆ. ನಾವು ಕೆಲಸಗಳನ್ನ ಪೂರ್ತಿಯಾಗಿ ಮಾಡ್ತೀವಿ. ನಮ್ಗೆ 4 ಜನರಿಂದ ಗೌರವ ಕೂಡ ಸಿಗುತ್ತೆ. ಮತ್ತೆ ನಮ್ಗೆ ಸಮಯದ ಮೌಲ್ಯ ಕೂಡ ಅರ್ಥ ಆಗುತ್ತೆ. ಶಿಸ್ತಿನಿಂದ ಬದುಕುವವರಿಗೆ ಸಮಯದ ಮೌಲ್ಯ ಅತ್ಯಂತ ದೊಡ್ಡ ಸಂಪತ್ತಂತಾನೆ ಹೇಳ್ಬೋದು. ಸಮಯವನ್ನ ವ್ಯರ್ಥ ಮಾಡೋದಿಲ್ಲ, ಬದಲಾಗಿ ಬಳಸ್ಕೊಳ್ತೀರಿ. ಅದ್ಭುತ ಫಲಿತಾಂಶವನ್ನ ಕಾಣ್ತೀರಿ. ಶಿಸ್ತಿನಿಂದ ನೀವು ಇವತ್ತಿನ ಬೀಜವನ್ನ ಬಿತ್ತಿದ್ರೆ ದೊಡ್ಡ ಯಶಸ್ಸಿನ ಮರವನ್ನಾಗಿ ನೀವು ಹೊರಹೊಮ್ತೀರಿ. ಈ ಕ್ಷಣವೇ ಈ 3 ಕೆಲಸಗಳನ್ನ ಮಾಡಿ. ಸಣ್ಣದಾಗಿ ಆರಂಭಿಸಿ. ಒಂದೇ ದಿನದಲ್ಲಿ ಎಲ್ಲವೂ ಬದಲಾಯಿಸಲು ಹೋಗ್ಬೇಡಿ. ಪ್ರತಿದಿನ 15 ನಿಮಿಷ ಬೇಗ ಎದ್ದು ನೋಡಿ. ಬೇಗ ಎದ್ದು ವ್ಯಾಯಾಮವನ್ನ ಮಾಡಿ ನೋಡಿ. ಶಿಸ್ತನ್ನ ಅಳವಡಿಸ್ಕೊಳ್ಳಿ. ತದನಂತರ ಯಶಸ್ಸಿನ ಘಟ್ಟ ಅಂತಂದ್ರೆ ಲೆಟ್ ಗೋ ಆಫ್ ದ ಪಾಸ್ಟ್ ಅಂತ ಹೇಳ್ತೀವಿ. ಕಳೆದು ಹೋದದ್ದನ್ನ ಮರೆತು ಹೋಗಿ ಹೊಸ ಬಾಳಿಗೆ ಆಡಬೇಕು ಅಂತ ಹೇಳಿ. ಭೂತಕಾಲದಲ್ಲಿ ನಡೆದಿರುವಂತಹ ವಿಷಯಗಳನ್ನ ಬಿಟ್ಟು ಹೊಸ ಪಯಣವನ್ನ ಸಾಧಿಸ್ಬೇಕು. ನಮ್ಮಲ್ಲಿ ನಾವು ಅನೇಕರು ಹಳೆದು ಹೋದಂತಹ ಕಳೆದ ದಿನಗಳಲ್ಲಿ ನಾವು ಬದುಕ್ತಾ ಇರ್ತೀವಿ. ಅಂದಹಾಗೆ ನಾವು ಹಾಗೆ ಮಾಡ್ಬೇಕಿತ್ತು, ಅವನು ಹೀಗೆ ಮಾಡಬಾರ್ದಿತ್ತು, ನನ್ನಿಂದ ಆ ತಪ್ಪು ಕೆಲಸ ಆಗ್ಬಾರ್ದಿತ್ತು, ಹೀಗೆ ಹಳೆಯ ನೆನಪುಗಳೆಲ್ಲ ಸರಪಳಿಯಲ್ಲಿ ನಮ್ಮನ್ನೇ ನಾವು ಬಂಧಿಸ್ಕೊಂಡಿರ್ತೀವಿ. ಆದ್ರೆ ಸ್ನೇಹಿತರೆ, ನೀವು ನಿಮ್ ಕೈಯಲ್ಲಿ ಹಳೆಯ ಪತ್ರಿಕೆಯಲ್ಲಿ ಹಿಡ್ಕೊಂಡು ಹೊಸ ಅಧ್ಯಾಯ ಓದಲು ಸಾಧ್ಯ ಆಗತ್ತಾ? ಇಲ್ಲ ತಾನೇ? ಇವತ್ತು ಕಳೆದು ಹೋದಂತಹ ದಿನಗಳನ್ನ, ಘಟನೆಗಳನ್ನ ಮರೆತು ಮುಂದೆ ನಡಿಬೇಕು. ಹಳೆಯ ನೋವುಗಳು ಬಾರದಂತೆ ನೀವು ಅದನ್ನೇ ಹೊತ್ತುಕೊಂಡು ಮುಂದೆ ಸಾಗಲು ಸಾಧ್ಯವಿಲ್ಲ. ಗತಕಾಲದ ತಪ್ಪುಗಳನ್ನ, ಪಾಠಗಳನ್ನ ಕಲಿಯಿರಿ. ಆದ್ರೆ ಆ ನೋವಿನಿಂದ ನೀವು ಅಳಬೇಡಿ. ನೆನೆಸ್ಕೊಂಡು ಕಣ್ಣೀರು ಹಾಕಬೇಡಿ. ಕಣ್ಣೀರು ಹಾಕ್ಕೊಂಡು ಕೂತ್ರೆ ನೀವು ಯಶಸ್ಸನ್ನ ಸಾಧಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ ಘಟನೆಯಿಂದ ನೀವು ಏನ್ ಪಾಠವನ್ನ ಕಲ್ತ್ರಿ ಅನ್ನೋದನ್ನ ನೆನ್ಪಿಡಿ. ಆ ಘಟನೆಯನ್ನ ನೆನ್ಪಿಡಬೇಡಿ. ಆದ್ರೆ ಸೋಲು ಸೋಲು ಎಂದರ್ಥವಲ್ಲ. ಬದಲಾಗಿ ಮುನ್ನಡಿಬೇಕು. ನಾವು ಸಿದ್ಧರಾಗ್ಬೇಕು. ಧೈರ್ಯದಿಂದ ಮುನ್ನುಗ್ಬೇಕು. ಒಪ್ಕೊಳ್ಳಿ, ಹೌದು ಆ ಘಟನೆ ನಡೆದಿದೆ. ಆದ್ರೆ ಅದನ್ನ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಒಪ್ಕೊಂಡು ಮುಂದೆ ಸಾಗ್ಬೇಕು. ನಾವು ಮುಂದೆ ಸಾಗಿದಾಗ ಕೂಡ, ನಾವು ಕ್ಷಮಿಸಿದಾಗ ನಾವು ಬೇರೆಯವರನ್ನ ಮತ್ತು ನಮ್ಮನ್ನು ನಾವು ಕ್ಷಮಿಸ್ಬಿಡ್ಬೇಕು. ಕ್ಷಮೆ ಎಂಬುದು ಇನ್ನೊಬ್ರಿಗಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ ನೀವು ಕ್ಷಮಿಸ್ಬೇಕು. ಈಗ ನಿಮ್ಮ ಕೈಯಲ್ಲಿರುವಂತಹ ಸಮಯ ಈ ಕ್ಷಣ ಮಾತ್ರ ಅಲ್ಲ, ಅದನ್ನು ಬಳಸ್ಕೋಬೇಕು. ಅತ್ಯುತ್ತಮವಾಗಿ ಆ ನಾವು ಸಮಯವನ್ನ ಅತ್ಯುತ್ತಮವಾಗಿ ಬಳಸ್ಕೊಂಡು ಮುಂದೆ ಬರುವಂತಹ ಒಂದು ಯಶಸ್ಸಿಗೆ ಕೈಯನ್ನ ಹಾಕಬೇಕು. ಸೂರ್ಯ ಉದಿಸೋ ತರಹ ನಾವು ಉದಯಿಸಬೇಕು.